ಎಲ್ಲರಿಗೂ ಚಿರಪರಿಚಿತರು. ಸರ್, ನಿಮ್ಮ ಮಾತುಗಳನ್ನು ಕೇಳಲು ಸಭೆಯೇ ಕಾತುರದಿಂದ ಕಾಯುತ್ತಿದೆ. ನಿಮ್ಮ ಮನದ ಅನಿಸಿಕೆಗಳನ್ನು ನಮಗೂ ನಿಮ್ಮ ಮಾತುಗಳಲ್ಲಿ ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಶುಭ ಸಂಜೆಯ ಶುಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ವಂದನೀಯ ಭಗಿನಿ ಲಿಲ್ಲಿ ಪಿಂಟೋ ಅವರೇ, ಆಶೀರ್ವಚನ ಮಾಡಿದಂಥ ವಂದನೀಯ ಸ್ವಾಮಿ ಸಾಲ್ವದೋರ್ ಫೆರ್ನಾಂಡಿಸ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ವಂದನೀಯ ಭಗಿನಿ ಅಪೋಲಿನ್ ಕೊರ್ಡೋ ಅವರೇ, ಸನ್ಮಾನ್ಯ ಶ್ರೀ ವೆಂಕಟೇಶ್ ಅವರೇ, ವಂದನೀಯ ಭಗಿನಿ ಲಿಲ್ಲಿ ರೋಡ್ರಿಕ್ಸ್ ಅವರೇ, ಶ್ರೀ ರಿಚರ್ಡ್ ಡಿಸೋಜಾ ಅವರೇ, ಕೆಂಗೇರಿ ಆರಕ್ಷಕ ಠಾಣೆಯ ವೃತ್ತ ನಿರೀಕ್ಷಕರಾದ GY ಗಿರೀಶ್ ಅವರೇ, ಈ ಭಾಗದ ಕಾರ್ಪೊರೇಟರ್ ಆಗಿರುವಂಥ ಶ್ರೀಮತಿ ಶಾರದಾ ಮುನಿರಾಜು ಅವರೇ, ಅದೇ ರೀತಿ ಕಾರ್ಪೊರೇಟರ್ ಆಗಿರುವಂಥ ಇನ್ನೊಬ್ಬ VV ಸತ್ಯನಾರಾಯಣನವರೇ, ವಂದನೀಯ ಸ್ವಾಮಿ ಸತೀಶ್ ಕುಮಾರ್ ಅವರೇ, MC ಶಿವಕುಮಾರ್ ಅವರೇ, ಶ್ರೀಮತಿ ಸ್ಮಿತಾ ಅವರೇ, ವಂದನೀಯ ಭಗಿನಿ ಬಿಂದು ಎಲಿಜಬೆತ್ ಅವರೇ, ವಂದನೀಯ ಭಗಿನಿ ಇಮ್ಯಾಕ್ಯುಲೇಟ್ ಡಿಸೋಜಾ ಅವರೇ, ಈ ಶಾಲೆಯ ಆಡಳಿತ ಮಂಡಲದ ಸದಸ್ಯರೇ, ಮುಖ್ಯೋಪಾಧ್ಯಾಯರಾಗಿರುವಂಥ ಭಗಿನಿ ವೀರಾ ಡಿಸೋಜಾ ಅವರೇ, ಶಿಕ್ಷಕ ಸಿಬ್ಬಂದಿ ವರ್ಗದವರೇ, ಸಭೆಯಲ್ಲಿರುವಂಥ ಆಹ್ವಾನಿತರೇ, ಪೋಷಕರೇ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಮೊತ್ತ ಮೊದಲಾಗಿ ನಿಮಗೆಲ್ಲರಿಗೂ ಈ ಜ್ಞಾನಬೋಧಿ ಹಿರಿಯ ಪ್ರಾಥಮಿಕ ಶಾಲೆಯ ಸುವರ್ಣ ಸಂಭ್ರಮ ಮಹೋತ್ಸವದಲ್ಲಿ ನನ್ನ ಅಭಿನಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. 50 ದಶಕಗಳ ಕಾಲ ಬೆಂಗಳೂರಿನ ಈ ಭಾಗದಲ್ಲಿ ಜನರಿಗೆ ಉತ್ತಮವಾದ ಒಂದು ಶಾಲೆಯನ್ನು ಆರಂಭಿಸಿ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಸಾವಿರಾರು ಉತ್ತಮ ಪ್ರಜೆಗಳನ್ನಾಗಿ ಮಾಡಿದಂಥ ಈ ಶಾಲೆಗೆ ನಾನು ತಲೆಬಾಗಿಸ್ತಾ ಇದ್ದೇನೆ. 50 ವರ್ಷಗಳು ಸಂದರೂ ಅಷ್ಟೊಂದು ಉತ್ತಮವಾದ ವಿದ್ಯೆಯನ್ನು ನೀವು ನೀಡಿದ್ದೀರಾ. ಇನ್ನು ಶತಮಾನೋತ್ಸವವನ್ನು ಮುಗಿಸಿ ಹಲವು ದಶಕ ಅದರ ನಂತರ ಕೂಡ ಇದೇ ಸೇವೆ ಮಾಡ್ತಾ ಬರಲಿ ಅಂತ ನಾನು ಭಗವಂತನನ್ನು ಕೇಳ್ತಾ ಇದ್ದೇನೆ. ನಮ್ಮ ಶಾಲಾ ಬಸ್ಸಿನ ಡ್ರೈವರ್ ಮಾಮರಾಗಿದ್ದ ಶ್ರೀಮಾನ್ ಲಕ್ಷ್ಮಣ್ ಇವರು ಸುಮಾರು 34 ವರ್ಷಗಳ ಕಾಲ ಶಾಲಾ ಬಸ್ಸಿನಲ್ಲಿ ಮಕ್ಕಳನ್ನು ಸುರಕ್ಷಿತವಾಗಿ ತಂದು ಮಕ್ಕಳ ಚಾಚಾ ಎನಿಸಿಕೊಂಡಿರುತ್ತಾರೆ. ಶಾಲಾ ದಿನಗಳಲ್ಲಿ ಯಾವತ್ತೂ ರಜಾ ಹಾಕದೆ ನಿರಂತರವಾಗಿ ತಮ್ಮ ಕೆಲಸವನ್ನು ಚಾಚೂ ತಪ್ಪದೆ ಮಾಡಿ ಮಕ್ಕಳ ಹಾಗೂ ಪೋಷಕರ ಮನವನ್ನು ಗೆದ್ದಿರುತ್ತಾರೆ. ಈ ಸಂದರ್ಭದಲ್ಲಿ ಅವರ ಸೇವೆಯನ್ನು ಶ್ಲಾಘಿಸುತ್ತಾ ಶಾಲಾ ಪರವಾಗಿ ಗೌರವ ಹಾಗೂ ಸನ್ಮಾನವನ್ನು ಸಲ್ಲಿಸುತ್ತೇವೆ. ಶ್ರೀಮಾನ್ ನಾದನ್ ಶಾಲಾ ಬಸ್ಸಿನ ನಿರ್ವಾಹಕರಾಗಿ ಅನೇಕ ವರ್ಷಗಳ ಕಾಲ ಅತ್ಯುತ್ತಮವಾಗಿ ಸೇವೆಯನ್ನು ಮಾಡಿರುತ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ಗೌರವಾರ್ಪಣೆ ನೀಡುತ್ತೇವೆ. ಈ ಗೌರವಾರ್ಪಣೆ ಕಾರ್ಯಕ್ರಮವನ್ನು ಸಿಸ್ಟರ್ ಡೋರಿನ್ ರವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜ್ಞಾನಬೋಧಿನಿ ಶಾಲೆಗೆ ದಾಖಲಾದ ಮೊದಲ ವಿದ್ಯಾರ್ಥಿ ನಾಗರಾಜ್ ರವರ ತಂದೆ ಶ್ರೀ ವೆಂಕಟಪ್ಪ ಮತ್ತು ತಾಯಿ ನಾಗಮ್ಮ ಬಂದಿಲ್ಲ. ಶ್ರೀ ವೆಂಕಟಪ್ಪರವರನ್ನು ಈ ಸುವರ್ಣ ಸಂಭ್ರಮೋತ್ಸವ ಸಂದರ್ಭದಲ್ಲಿ ಶಾಲಾ ಪರವಾಗಿ ಸನ್ಮಾನಿಸುತ್ತೇವೆ. ನಮ್ಮ ಶಾಲೆಯ ಸುವರ್ಣ ಸಂಭ್ರಮಕ್ಕೆ ಹಲವಾರು ಮಂದಿ ಸಹಾಯ ಹಸ್ತವನ್ನು ಉದಾರ ಮನಸ್ಸಿನಿಂದ ನೀಡಿರುತ್ತಾರೆ. ಇದು ನಮಗೆಲ್ಲರಿಗೂ ತುಂಬ ಅಭಿಮಾನವೆನಿಸುತ್ತದೆ. ದಯಾಮಯ ದೇವರು
ನಿಮ್ಮೆಲ್ಲರನ್ನು ಹರಸಲಿ. ಸ್ಮರಣ ಸಂಚಿಕೆಯ ಪ್ರಮುಖ ಹಾಗೂ ಮಧ್ಯದ ಪುಟಗಳಿಗೆ ವೈಯಕ್ತಿಕವಾಗಿ ಧನಸಹಾಯ ಮಾಡಿದ ಉದಾರಿಗಳಿಗೆ ಸಾಂಕೇತಿಕವಾಗಿ ಗೌರವಿಸಿ ಸನ್ಮಾನಿಸಲು ಬಯಸುತ್ತೇನೆ. ಶ್ರೀಮತಿ ಮತ್ತು ಶ್ರೀಮಾನ್ ಶಿವಕುಮಾರ್, ಶ್ರೀಮತಿ ಮತ್ತು ಶ್ರೀಮಾನ್ ಎಂ ಕೃಷ್ಣಪ್ಪ, ಶ್ರೀಮತಿ ಮತ್ತು ಶ್ರೀಮಾನ್ ಪ್ರಕಾಶ್, ಶ್ರೀಮತಿ ಮತ್ತು ಶ್ರೀಮಾನ್ ಜಯಪ್ರಕಾಶ್. ದಯಮಾಡಿ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಮತ್ತು ಶ್ರೀಮಾನ್ ಶಿವಕುಮಾರ್, ಶ್ರೀಮತಿ ಮತ್ತು ಶ್ರೀಮಾನ್ ಎಂ ಕೃಷ್ಣಪ್ಪ, ಶ್ರೀಮತಿ ಮತ್ತು ಶ್ರೀಮಾನ್ ಪ್ರಕಾಶ್, ಶ್ರೀಮತಿ ಮತ್ತು ಶ್ರೀಮಾನ್ ಜಯಪ್ರಕಾಶ್. ಸಾವಿರದ 2011ರಿಂದ 2016 ತನಕ 7ನೇ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಲಾ ಸಂಚಾಲಕಿಯವರಾದ ಸಿಸ್ಟರ್ ಇಮಾಕ್ಯುಲೇಟ್ರವರು ಬಹುಮಾನ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮೊದಲಿಗೆ ಕನ್ನಡ ಮಾಧ್ಯಮದಲ್ಲಿ HR ಹರ್ಷಿತಾ, ವಿ ನಳಿನ, ಐಶ್ವರ್ಯಬಾಯಿ, ವಿ ಭವೀಶ್ವರ, ಭರತ್ ಟಿ, ದಿವ್ಯಾ CM, ಆಂಗ್ಲ ಮಾಧ್ಯಮದಲ್ಲಿ ಚಾಂದಿನಿ ಡಿ, ಮೇಕಲಾ ವಿ, ಪ್ರಿಯಾ ಹೆಗಡೆ, ಲಕ್ಸಿಯಾ, ಸೂರ್ಯ S, ಜಸ್ಮಿತಾ, ಸೃಷ್ಟಿ. ಜ್ಞಾನಬೋಧಿನಿ ಹಿರಿಯ ಪ್ರಾಥಮಿಕ ಶಾಲೆಯ ಸುವರ್ಣ ಸಂಭ್ರಮೋತ್ಸವಕ್ಕೆ ಅಲಂಕೃತ ವೇದಿಕೆಯ ಮೇಲೆ ಹಾಜರಿರುವ ವಂದನೀಯ ಗುರುಗಳೇ, ವಂದನೀಯ ಭಗಿನಿಯರೇ, ಆದರಣೀಯ ಸನ್ಮಾನಿತರೇ, ಗೌರವಾನ್ವಿತ ಅತಿಥಿಗಳೇ ಹಾಗೂ ಆತ್ಮೀಯ ಸಭಿಕರೇ, ಜ್ಞಾನಬೋಧಿನಿ ಹಿರಿಯ ಪ್ರಾಥಮಿಕ ಶಾಲೆಯು ಅರ್ಸುಲೈನ್ ಫ್ರಾನ್ಸಿಸ್ಕನ್ ಎಜುಕೇಷನಲ್ ಸೊಸೈಟಿಯ ಮುಕುಟದ ಮೇಲಿನ ಒಂದು ರತ್ನ. ಈ ಸುವರ್ಣ ಸಂದರ್ಭದಲ್ಲಿ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಎಜುಕೇಷನಲ್ ಸೊಸೈಟಿಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಅತಿ ವಂದನೀಯ ಸಿಸ್ಟರ್ ಸುಶೀಲಾ ಸಿಕ್ವೇರ ಹಾಗೂ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರ ಪರವಾಗಿ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ವೀರ ಡಿಸೋಜ ಹಾಗೂ ಶಿಕ್ಷಕ ವರ್ಗದವರಿಗೆ ಹಾಗೂ ಈ ಶಾಲಾ ಎಲ್ಲ ವಿದ್ಯಾರ್ಥಿಗಳಿಗೆ ಸುವರ್ಣೋತ್ಸವದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಜ್ಞಾನಬೋಧಿನಿ ಹಿರಿಯ ಪ್ರಾಥಮಿಕ ಶಾಲೆಯ ಇತಿಹಾಸದಲ್ಲಿ ಈ ದಿನವು ಅತ್ಯಂತ ಸ್ಮರಣೀಯವಾಗಲಿ. ಕಳೆದ 50 ವರ್ಷಗಳಲ್ಲಿ ದೇವರು ಈ ಶಾಲೆಯ ಮೇಲೆ, ಶಾಲಾ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಮೇಲೆ ಸುರಿಸಿದ ವರಗಳನ್ನು ಸ್ಮರಿಸುತ್ತಾ ಈ ಸುವರ್ಣ ಸಂಭ್ರಮವನ್ನು ಆಚರಿಸಲು ನಮಗೆ ಅನುವು ಮಾಡಿಕೊಟ್ಟ ಭಗವಂತನಿಗೆ ನಾನು ಪ್ರಥಮತ ಕೈ ಮುಗಿದು ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ಮುಸ್ಸಂಜೆಯ ಶುಭ ನಮನಗಳು. ಗುಡ್ ಈವ್ನಿಂಗ್ ಟು ಆಲ್. ನಾನು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ನಿಮಗೆ ಕೇಳ್ಕೊಳ್ತೀನಿ, ಪ್ರತಿಯೊಬ್ಬರು ಕ್ಲ್ಯಾಪ್ ಮಾಡಬೇಕು. ಯಾಕಂದರೆ ಕೃತಜ್ಞತೆ ವಂದನೆ ಅಂತ ಹೇಳಿದ ತಕ್ಷಣ ಪ್ರತಿಯೊಬ್ಬರು ಚಪ್ಪಾಳೆ ಕೊಡಬೇಕು. ಯಾಕಂದರೆ ಪ್ರತಿಯೊಬ್ಬರು ಆಗ್ಲಿಂದ 1-2 ಕೈಗಳು ಮಾತ್ರ ಮೇಲೆ ಬರ್ತಾ ಇದೆ, ದಯವಿಟ್ಟು ಅದನ್ನು ಮಾಡಿ. ಗುಡ್ ಈವ್ನಿಂಗ್ ಆಡಿಯನ್ಸ್. ದೊಡ್ಡವ್ರಿಗೆ ಚಿಕ್ಕವ್ರಿಗೆ, VIP-ಗಳಿಗೂ VVIP-ಗಳಿಗೂ ಎಲ್ಲರಿಗೂ ಇಂದಿನ ಈ ಮನರಂಜನೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ವನಿತಾ. ನಾನು ಶಾಲು. ಏನು ನಾವು ಡ್ಯಾನ್ಸ್ ಮಾಡ್ಕೊಂಡು ಎಂಟ್ರಿ ಕೊಟ್ರಿಂತ ಶಾಕ್ ಆಯ್ತಾ? ಆಗಿರ್ಲೇಬೇಕಲ್ವಾ, ಆಗ್ಲಿ ಅಂತ ತಾನೇ ನಾವು ಈ ತರ ಎಂಟ್ರಿ ಕೊಟ್ಟಿದ್ದು. ನಾವೇ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಇನ್ನು ನಮ್ಮ ಮಕ್ಳು ಇನ್ನೆಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋಲ್ಲ. ಸೊ ನಿಮ್ಮನ್ನೆಲ್ಲ ಹೆಚ್ಚು ಹೊತ್ತು ಕಾಯಿಸದೆ
ಈ ರಸ ಸಂಜೆಯ ಚುಮು ಚುಮು ಚಳಿಯ ತಂಪಿನಲ್ಲಿ ಬಣ್ಣ ಬಣ್ಣಗಳ ಚಿತ್ತಾರದೊಂದಿಗೆ ಈ ಮನರಂಜನೆಯ ರಸದೌತಣ ನೀಡಲು ನಿಮ್ಮೆಲ್ಲರನ್ನು ಮನರಂಜನೆಯ ಸ್ವರ್ಣ ಲೋಕಕ್ಕೆ ಕರೆದೊಯ್ಯಲು ಪ್ರಾರಂಭಿಸುತ್ತಿದ್ದೇವೆ ಸ್ವರ್ಣ ಕಾರಂಜಿ. ಈ ಸುಂದರವಾದ ಪ್ರಕೃತಿ ದೇವರ ಕೊಡುಗೆ, ನಮ್ಮೆಲ್ಲರ ಸೃಷ್ಟಿ ಭಗವಂತನ ಅನುಗ್ರಹ. ಇಂತಹ ನಮ್ಮ ಪ್ರಕೃತಿ ಅಂದರೆ ನಮ್ಮ ನೇಚರ್ ಜೀವನದಲ್ಲಿ ನಮಗೆ ಬೇಕಾದಷ್ಟು ಪಾಠಗಳನ್ನ ಕಲಿಸುತ್ತೆ. ಆದ್ದರಿಂದ ನಮ್ಮ ನೇಚರೇ ನಮ್ಮ ನಿಜವಾದ ಟೀಚರ್. ಈ ಪಾಠ ಕಲಿಸೋಕೆ ಯಾರು ಬರ್ತಾ ಇದ್ದಾರೆ ಅಂತ ಗೊತ್ತಾ? ನಮ್ಮ ಪುಟ್ಟ ಮಕ್ಕಳು ಪುಟ್ ಪುಟ್ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲ ಜೋರಾಗಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ.